ಧರ್ಮಸ್ಥಳ ಗ್ರಾಮದಲ್ಲಿ ದನಗಳನ್ನ ಕೊಂದು ಅವುಗಳನ್ನ ಕಾಡಿನಲ್ಲಿ ಹೂತು ಹಾಕಲಾಗಿದೆ ಎಂದು ಯಾರಾದ್ರೂ ಬಂದು ಹೇಳಿದಿದ್ರೆ ಏನಾಗ್ತಿತ್ತು ಗೊತ್ತಾ? ಶೋಭಾ ಕರಂದ್ಲಾಜೆ ಡೆಲ್ಲಿಯಿಂದ ಫ್ಲೈಟ್ ಹತ್ಕೊಂಡು ಮಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಧರ್ಮಸ್ಥಳಕ್ಕೆ ಹೋಗಿ ಇಳಿತಾ ಇದ್ರು. ಅದರ ಜೊತೆ ಖುಷ್ಬು ಕೂಡ ಬರ್ತಾ ಇದ್ರು. ಅರುಣ್ ಕುಮಾರ್ ಪುತ್ತಿಲ ತನ್ನ ಪರಿವಾರವನ್ನ ಕಟ್ಟಿಕೊಂಡು ಪುತ್ತೂರಿನಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು. ಮಂಗಳೂರಿನಲ್ಲಿರುವ ಶರಣ್ ಪೊಂಪೇಲ್ 1 ಗಂಟೆಯೊಳಗಡೆ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ರು. ಚಕ್ರವರ್ತಿ ಸೂಲಿಬೆಲೆ ಮಾಧ್ಯಮಗಳ ಮುಂದೆ ಬಂದು ಬೆಂಕಿ ಕಾರ್ತಾ ಇದ್ರು. ಪ್ರಮೋದ್ ಮುತಾಲಿಕ್ ಒಂದು ಧರ್ಮದ ಜನರ ಮೇಲೆ ಆರೋಪ ಮಾಡ್ತಾ ಇದ್ರು. ಪ್ರಭಾಕರ ಭಟ್ರು ಅದನ್ನೇ ನೆಪವಾಗಿಟ್ಟುಕೊಂಡು ದ್ವೇಷ ಭಾಷಣ ಮಾಡ್ತಾ ಇದ್ರು. ಇಡೀ ಸಂಘ ಪರಿವಾರವೇ ಧರ್ಮಸ್ಥಳದ ಕಾಡಿನಲ್ಲಿ ಬೀಡು ಬಿಡ್ತಾ ಇತ್ತು. ಕೇವಲ ಎಸ್ಐಟಿ ತನಿಖೆ ಮಾತ್ರ ಅಲ್ಲ, ಎನ್ಐಎ ತನಿಖೆಗೂ ಆಗ್ರಹವನ್ನ ಮಾಡ್ತಾ ಇದ್ರು. ಗೋಧಿ ಮೀಡಿಯಾಗಳು ದಿನದ 24 ಗಂಟೆಯೂ ಅದನ್ನೇ ಲೈವ್ ಆಗಿ ತೋರಿಸ್ತಾ ಇದ್ರು. 10 ಡಿಬೇಟ್ಗಳನ್ನು ಕೂಡ ಮಾಡ್ತಾ ಇದ್ರು. ಸೌಜನ್ಯ ಹಿಂದೂ ಅಲ್ವಾ? ಪದ್ಮಲತಾ ಹಿಂದೂ ಅಲ್ವಾ? ವೇದವಲ್ಲಿ ಹಿಂದೂ ಅಲ್ವಾ? ಅನನ್ಯ ಭಟ್ ಹಿಂದೂ ಅಲ್ವಾ? ಅಲ್ಲಿ ಕೊಲೆಯಾಗಿದ್ದಾರೆ ಎನ್ನಲಾಗ್ತಾ ಇರುವ ಬಾಲಕಿಯರು, ಯುವತಿಯರು, ಮಹಿಳೆಯರು ಹಿಂದೂ ಅಲ್ವಾ? ಅವರೆಲ್ಲ ಹಿಂದೂಗಳಾಗಿರುವಾಗ ಈ ಹಿಂದುತ್ವವಾದಿಗಳು ಹಿಂದೂ ಹೆಣ್ಮಕ್ಕಳ ರಕ್ಷಕರು ಅಂತ ಬೋರ್ಡ್ ಹಾಕಿಕೊಂಡಿರುವವರು ಅಂಗಡಿ ಮುಚ್ಚಿ ಓಡಿ ಹೋಗಿರುವುದು ಯಾಕೆ? ಆದ್ರೆ ಅದೇ ಧರ್ಮಸ್ಥಳ ಗ್ರಾಮದಲ್ಲಿ 100 ಜನರನ್ನ ಕೊಂದು ಕಾಡಿನಲ್ಲಿ ಹೂತು ಹಾಕಲಾಗಿದೆ ಎಂಬ ಆರೋಪ ಕೇಳಿ ಬಂದ್ರು. ಸಾಕ್ಷಿ ದೂರುದಾರ ಮುಂದೆ ಬಂದಿದ್ದರು. ಆ ಬಗ್ಗೆ ಇವ್ರ್ಯಾರು ತುಟಿ ಬೀಸ್ತಾ ಇಲ್ಲ. ಅಲ್ಲಿಗೆ ಇವರಂತಹ ಡೋಂಗಿಗಳು ಅನ್ನೋದು ಈ ಸಮಾಜಕ್ಕೆ ಅರ್ಥ ಆಗ್ತಾ ಇದೆ. ಅದೀಗ ಕ್ಲೀನ್ ಆಗಿ ಗೋಚರಿಸ್ತಾ ಇದೆ. ನೋಡ್ರಿ, ಇಲ್ಲಿ ದನಗಳಿಗೆ ಇರುವ ಬೆಲೆ ಜನಗಳಿಗೆ ಇಲ್ಲ. ದನಗಳ ಹತ್ಯೆ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದ್ರೆ ಅಬ್ಬರಿಸಿ ಬೊಬ್ಬಿರಿಯುವ ಮಂದಿ 100 ಜನಗಳನ್ನ ಕೊಲ್ಲಲಾಗಿದೆ ಎಂಬ ಆರೋಪ ಕೇಳಿ ಬಂದ್ರು ಸುಮ್ಮನಾಗಿದ್ದಾರೆ.